ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡುತ್ತಿರುವ ರೈತರು ಕಣ್ಣಮುಚ್ಚಿ ಕುಳಿತ ಅಧಿಕಾರಿಗಳು. ಹೌದು, ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಮಳೆಯಲ್ಲಿ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಕ್ಯೂ ನಿಂತ ಘಟನೆ ನಡೆದಿದ್ದು, ಯೂರಿಯಾಗಾಗಿ ಪ್ರತಿನಿತ್ಯ ರೈತರ ಅಲೆದಾಟವಾಗಿದೆ. ತಲೆಯ ಮೇಲೆ ಟವಲ್ ಹಾಕಿಕೊಂಡು ನಿಂತ ಅನ್ನದಾತರು, ಯೂರಿಯಾ ಗೊಬ್ಬರಕ್ಕಾಗಿ ಮಳೆಯನ್ನು ಲೆಕ್ಕಿಸದೆ ಪಾಳಿಗೆ ನಿಂತ ನೂರಾರು ರೈತರು. ಮಳೆಯಿಂದ ಗೋವಿನ ಜೋಳ ಬೆಳೆದ ರೈತರಿಗೆ ಸಂಕಷ್ಟ ಶುರುವಾಗಿದ್ದು, ಯೂರಿಯಾ ಗೊಬ್ಬರ ಹಾಕದೆ ಹೋದ್ರೆ ಹಾನಿಯಾಗುವ ಭೀತಿ ಕಾಡ್ತಿದೆ. ಮಳೆಯಿಂದ ಗೋವಿನ ಜೋಳದ ಬೆಳೆ ಹಳದಿ ಆಗುತ್ತಿದೆ. ಸಮರ್ಪಕವಾಗಿ ಯೂರಿಯಾ ಪೂರೈಕೆ ಮಾಡದ ಸರ್ಕಾರದ ವಿರುದ್ಧ ರೈತರು ಕೆಂಡಾಮಂಡಲವಾಗಿದ್ದಾರೆ. ಇನ್ನು ರೈತರ ಸಮಸ್ಯೆಗೆ ಸ್ಪಂದಿಸದ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಕೂಡಲೇ ಯೂರಿಯಾ ಗೊಬ್ಬರ ಪೂರೈಕೆ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ವರದಿ ಚಂದ್ರಶೇಖರ ಗೌಡ ಪಾಟೀಲ, ನರಗುಂದ. ಈ ಸಂದರ್ಭದಲ್ಲಿ ನಾನಿವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂದ್ರೆ, ಈಗಾಗಲೇ ಗದಗ ಜಿಲ್ಲೆ ನರಗುಂದ ಭಾಗದೊಳಗೆ ಅತಿಯಾದ ಮಳೆ ಆದಂಥ ಪರಿಣಾಮದಿಂದ ಇಲ್ಲಿ ಬೆಳೆದಂಥ ರೈತರ ಗೋವಿನ ಜೋಳದ ಬೆಳೆ ಈಗಾಗಲೇ ನೆಲ ಕಚ್ಚುವಂಥ ಸ್ಥಿತಿಗೆ ಬಂದು ತಲುಪಿದೆ. ಹಳದಿ ವರ್ಣ ಬರ್ತಾ ಇದ್ದಾವೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯೂರಿಯಾ ಗೊಬ್ಬರದ ಅಭಾವವನ್ನು ಕಣ್ ತೆಗೆದು ನೋಡ್ತಾ ಇಲ್ಲ. ಈಗಾಗಲೇ ಜನ ಮಳೆಯನ್ನು ಲೆಕ್ಕಿಸ್ತಾನೆ ಇಲ್ಲಿ ಕ್ಯೂನಲ್ಲಿ ನಿಂತು ಕೇವಲ ಒಬ್ಬರಿಗೆ 2 ಚೀಲ ಯೂರಿಯಾ ಗೊಬ್ಬರ, ಅದ್ರ ಜೋಡಿ ಒಂದು ನ್ಯಾನೋ ಯೂರಿಯಾ ಕೊಡ್ತಾ ಇದ್ದಾರೆ. ಇದು ಏನಾಗತ್ತಂತಂದ್ರೆ, ಒಬ್ಬರಿಗೆ 2 ಚೀಲ ಕೊಟ್ಟರೆ ಒಬ್ಬ ರೈತರಿಗೆ 30 ರಿಂದ 40 ಚೀಲ ಗೊಬ್ಬರ ಬೇಕು. ಇಂಥ ಪರಿಸ್ಥಿತಿ ಒಳಗೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ಕಣ್ ತೆಗೆದು ನೋಡ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಈ ಗೊಬ್ಬರ ಬ್ಯಾನ್ ಮಾಡ್ತಾ ಇದ್ದಾರೆ ಸರ್ಕಾರ. ಅದಕ್ಕೆ ನೀವೇನೈತಿ ಗೊಬ್ಬರ ಕಡಿಮೆ ಹಾಕ್ಬೇಕು, ನ್ಯಾನೋ ಬಳಸ್ರಿ ಅಂತ ಏಕೆ ಇವತ್ತು ರೈತರಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಕಾಣ್ತದೋ ಗೊತ್ತಿಲ್ಲ. ಆದ್ರೆ ರೈತರು ಏನಾಗ್ಯಾರ ಅಂತಂದ್ರೆ, ಈಗ ಇಲ್ಲಿ ಮಠ ಶ್ರಮ ಪಟ್ಟು ಬೆಳೆದ ಬೆಳೆ ಹಾಳಾಗಿ ಹೋಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಒಳಗ ರಾಜ್ಯ ಸರ್ಕಾರ ಕೂಡಲೇ ಇದಕ್ಕೆ ಸಮರ್ಪಕ ಗೊಬ್ಬರವನ್ನ ಪೂರೈಸುವಂತ ನಿಟ್ಟಿನೊಳಗೆ ಕೆಲಸ ಮಾಡ್ಬೇಕನ್ನುವಂತ ಒಂದು ಒತ್ತಾಯ ನಮ್ಮದು. ಇದಾಗದೇ ಇದ್ರೆ ಏನು ಜನ ಈಗ ಸದ್ಯಕ್ಕೆ ರೈತರು ಬೆಳೆದಂತ ಬೆಳೆ ಹಾಳಾಗಿ ಹೋಗ್ತಾವು. ಒಂದು ಕಡೆ ಏನಕ್ಕತಿ, ನಾವು ಬಿತ್ತಿ ಬೆಳೆದಂತ ಬೆಳೆಗೆ ಗೊಬ್ಬರ ಕೊಡ್ತಾ ಇಲ್ಲ ರೈತರು ಸರ್ಕಾರ. ನಾವು ಬೆಳೆದ ಬೆಳೆಯನ್ನ ನಾವು ಮಾರುಕಟ್ಟೆಗೆ ತಂದ್ರೆ ಅದಕ್ಕೆ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಹಿಂಗಾಗಿಂತ ಪರಿಸ್ಥಿತಿ ಒಳಗೆ ರೈತರ ಪರಿಸ್ಥಿತಿ ಇವತ್ತು ಏನಾಗಿತ್ತು ಅಂದ್ರೆ, ನೆಲ ಕಚ್ಚುವಂತ ಪರಿಸ್ಥಿತಿ ಬಂದು ತಲುಪೇವು ನಾವು. ಕೂಡಲೇನ ರಾಜ್ಯ ಸರ್ಕಾರ, ಆನಂತರ ಸಂಬಂಧಪಟ್ಟ ಅಧಿಕಾರಿಗಳು ರಸಗೊಬ್ಬರವನ್ನು ಪೂರೈಸುವಂತ ಕೆಲಸ ಮಾಡ್ಬೇಕನ್ನುವಂತ ಒತ್ತಾಯವನ್ನು ಇವತ್ತು ನಾ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲ, ಸ್ಥಳೀಯ ಅಧಿಕಾರಿಗಳು ಏನ್ ಹೇಳ್ತಾರೆ ಸರ್ ಕೇಳಿದ್ರೆ ನಿಮ್ಗೆ? ಈಗ ಸ್ಥಳೀಯ ಅಧಿಕಾರಿಗಳು ಹೇಳೋದು ಏನಂತಂದ್ರ, ಈಗ ರಸಗೊಬ್ಬರ ಕೊರತೆ ಐತಿ. ಆನಂತರ ಈಗ ಅವರು ಏನು ಯೂರಿಯಾ ಗೊಬ್ಬರವನ್ನ ಬ್ಯಾನ್ ಮಾಡ್ತಾ ಇದೆ ಸರ್ಕಾರ. ಅದಕ್ಕೆ ಅವರು ನೀವು ಕೂಡಲೇ ನ್ಯಾನೋ ಗೊಬ್ಬರಕ್ಕೆ ನೀವು ಪರ್ಯಾಯವಾಗಿ ಅದನ್ನು ಬಳಸಬೇಕನ್ನುವಂಥದ್ದನ್ನ ಅಗ್ರಿಕಲ್ಚರ್ ಎಡಿ ಅವರು ಕೂಡ ಈಗ 2 ದಿವಸ ಮುಂದೆ ಇಲ್ಲಿ ಮಾರುಕಟ್ಟೆ ಬಂದು ಹೇಳಿದಾರ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಬೆಳೆದಂತ ಬೆಳೆಗೆ ಗೊಬ್ಬರವನ್ನು ಪೂರೈಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕನ್ನುವಂತ ಒಂದು ಒತ್ತಾಯವನ್ನ ಇವತ್ತು ಮಾಡ್ತೀನಿ. ಈಗೇನ ಅಧಿಕ ಬೆಲೆ ಏನಾದ್ರು ಹೋಗುತ್ತಾರೇನ್ರಿ ನಿಮ್ಗ? ಮತ್ತೆ ಏನ್ ಅಧಿಕ ಬೆಲೆ ಏನೂ ಇಲ್ಲ. ಕೆಲವೊಬ್ರು ಸ್ಟಾಕ್ ಮಾಡಿದವ್ರು ಬೇರೆ ಅವರು ಇವತ್ತೇನು ಟ್ರೇಡರ್ಗೆ ಸಂಬಂಧಪಡದೆ ಇರೋರು ಹೆಚ್ಚಿನ ಬೆಲೆ ಕೊಡ್ತಾ ಇದಾರ. ಟ್ರೇಡರ್ಗಳು ಏನೈತಿ ಪ್ರತಿ ಚೀಲಕ್ಕೆ 300 ರೂಪಾಯಿ ತಗೊಂಡು ಒಂದು 220 ರೂಪಾಯಿ ಒಂದು ನ್ಯಾನೋ ಕೊಡ್ತಾ ಇದಾರ. ಅದನ್ನ ರೈತರು ಕೊಟ್ಟರು ಕೊಳ್ಳಿ ಅಂತ ತಗೊಂಡು ಹೋಗುವಂತ ಪರಿಸ್ಥಿತಿ ನಾವು ಬಂದಿದ್ದೀವಿ. ಹೌದಾ? ತಮ್ಮ ಹೆಸರು ಸರ್? ವಿಠಲ್ ಜಾಧವ್, ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಓಕೆ ಸರ್.